ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಟಿ ಇ ಟಿ ಆಗಿರಬಹುದು, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್ ಆಗಿರಬಹುದು, ಕೆಸೆಟ್ ಆಗಿರಬಹುದು, ಹಾಗೆಯೇ ಎಚ್ ಎಸ್ ಟಿ ಆರ್ ಆಗಿರಬಹುದು, ಪಿ ಎಸ್ ಐ, ಪಿ ಸಿ, ವಿಲೇಜ್ ಅಕೌಂಟೆಂಟ್, ಕ್ರೈಸ್ ಆಗಿರಬಹುದು, ರಾಜ್ಯದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ನಾವು ಸಾಮಾನ್ಯ ಅಧ್ಯಯನದ ವಿಷಯಗಳನ್ನು ಪ್ರತಿದಿನ ಒಂದೊಂದಾಗಿ ನಾವು ಚರ್ಚೆಯನ್ನು ಮಾಡ್ತಾ ಬಂದಿದ್ವಿ. ಇವತ್ತಿನ ದಿನ ಯಾವ ವಿಷಯದ ಕುರಿತು ನಾವು ನೋಡೋಣ ಅಂತಂದ್ರೆ ಭಾರತದ ಹಣಕಾಸು ಆಯೋಗ, ಫೈನಾನ್ಸ್ ಕಮಿಷನ್ ಆಫ್ ಇಂಡಿಯಾ ಅಂತ ಕರಿತೀವಿ. ನೋಡ್ರಿ, ಈ ಒಂದು ಟಾಪಿಕ್ ಮೇಲೆ ತುಂಬ ಎಕ್ಸಾಮ್ದಲ್ಲಿ, ಇದೇ ಎಕ್ಸಾಮ್ ಅಂತಲ್ಲ, ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮೂಲಕ ಆದರೂ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಸಾಮಾನ್ಯ ಅಧ್ಯಯನದಲ್ಲಿಯೂ ಈ ಒಂದು ವಿಷಯದ ಮೇಲೆ ಪ್ರಶ್ನೆಗಳನ್ನು ಕೇಳಬಹುದು. ಉದಾಹರಣೆಗೆ ಒಂದು ಕ್ವಶನ್ ತಗೊಂಡು ನಾನು ಎಕ್ಸಾಮ್ ಇರ್ತಕ್ಕಂಥ ಒಂದು ಕ್ವಶನ್ ಪೇಪರ್ನೇ ಒಂದು ಏನ್ರಿ ಯಾವ ಥರ ಕ್ವಶನ್ಗಳು ಆಗಬಹುದು ಅಂತಕ್ಕಂಥ ನಾನು ನಿಮಗೆ ಹೇಳ್ಕೊಡ್ತೀನಿ. ಒಂದೇದು ನೋಡ್ರಿ, ಇಸ್ವಿಗಾನ ಕೇಳಬಹುದು. ಹಣಕಾಸು ಆಯೋಗದ ಸ್ಥಾಪನೆ, ಭಾರತದ ಸಂವಿಧಾನದ ಯಾವ ಭಾಗ, ಯಾವ ವಿಧಿ ಕೇಳಬಹುದು. ಕೇಳ್ಯಾನ್ರಿ, ಭಾಳಷ್ಟು ಎಕ್ಸಾಮ್ದಲ್ಲಿ ಕೇಳೋಣ. ಗ್ರೂಪ್ ಸಿ ನಲ್ಲಿ ಕ್ವಶನ್ಗಳಾಗ್ಯಾವ. ಆ ನಂತರ ಮತ್ತೆ ಎಷ್ಟು ಹಣಕಾಸು ಆಯೋಗಗಳದಾವ, ಅದರ ಒಂದು ಅಧ್ಯಕ್ಷತೆಯನ್ನು ಯಾರ್ಯಾರು ವಹಿಸ್ಕೊಂಡಿದ್ರು, ಯಾರ್ಯಾರು ಕಾಲಾವಧಿಯಲ್ಲಿ ಬಂದು, ಈ ರೀತಿ ಕ್ವಶನ್ಗಳಾಗ್ತಾ ಬರ್ತಾವ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವಿಂದು ಕಿರು ಚಿತ್ರಣವನ್ನು ನೋಡ್ತಾ ಬರೋಣ. ನೋಡ್ರಿ, ಈ ಒಂದು ಕ್ವಶನ್ ನೋಡ್ರಿ, ಯಾವ ರೀತಿ ಈ ಹಣಕಾಸು, ಇದು ಬರೀ ಎಕ್ಸಾಂಪಲ್ ರೀ, ಅಂದ್ರೆ ಕ್ವಶನ್ ಎಕ್ಸಾಮ್ದಲ್ಲೇ ಆಗೈತಿ. ಬಟ್ ಹೀಗೆ ಕ್ವಶನ್ ಟಫ್ ಅಂತಂದ್ರೆ ಈ ರೀತಿ ಕೇಳ್ತಾನ. ಇಲ್ಲಂದ್ರೆ ಬರೀ ಜಸ್ಟ್ ಒನ್ ಲೈನದಲ್ಲಿ ಈ ಒಂದನೇ ಹಣಕಾಸು ಆಯೋಗ ಯಾವ ವರ್ಷದಲ್ಲಿ ಜಾರಿಗೆ ಬಂತು, ಯಾವ ವರ್ಷದಲ್ಲಿ ಆರಂಭವಾಯಿತು, ABCD ಆಪ್ಷನ್ ಕೊಡ್ತಾನ. ಕ್ವಶನ್ ಪೇಪರ್ ಟಫ್ ಮಾಡ್ಬೇಕಂತಂದ್ರೆ ಈ ಥರ ಕ್ವಶನ್ಗಳು ಬರ್ತಾ ಹೋಗ್ತವ. ಏನು ಕೇಳನ್ರಿ, ಹಣಕಾಸು ಆಯೋಗ ಅದರ ಮುಖ್ಯಸ್ಥರನ್ನ ಜೋಡಿಸಿ ಅಂತ ಕೇಳೋಣ. ಹೌದಾ? ಹಾಗಾದ್ರೆ ನಾವು ಆರಂಭದಿಂದ ಹಿಡ್ಕೊಂಡು ಕೊನೆಯ ತನ ಮತ್ತು ಅದರ ಸ್ಥಾಪನೆ ಆಗಿರ್ತಕ್ಕಂಥ ವರ್ಷ, ಯಾವ್ಯಾವ ಸಂವಿಧಾನದ ಯಾವ ವಿಧಿ ಅದರ ಕುರಿತು ಹೇಳ್ತದ, ಒಂದು ಕಿರು ಚಿತ್ರಣವನ್ನು ನೋಡ್ಕೊಂಡ್ಬಿಡೋಣ. ಅಂದ್ರೆ ಎಕ್ಸಾಮ್ದಲ್ಲಿ ಹೇಗೆ ಬೇಕಾದರೂ ಕ್ವಶನ್ ಕೇಳಿದ್ರು ನಮಗೆ ಆ ವಿಷಯದ ಮೇಲೆ ಆನ್ಸರ್ ಮಾಡಲಿಕ್ಕೆ ಅನುಕೂಲಕರ ಆಗ್ತದ. ಫಸ್ಟ್ ಈ ಒಂದು ಮಾಹಿತಿಯನ್ನು ನೋಡ್ರಿ. ಸಂವಿಧಾನದ 280 ಪ್ರಕಾರ, ನೆನಪಿಟ್ಟುಕೋರಿ, ಇಸ್ವಿ ಭಾಳ ಸಲ ಕೇಳ್ರಿ. ಹಣಕಾಸುಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಧಿ ಅಂತಂದ್ರೆ 280 ಪ್ರಕಾರ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅವಶ್ಯಕತೆ ಎನಿಸಿದರೆ ಅದಕ್ಕಿಂತ ಮುಂಚಿತವಾಗಿ ಹಣಕಾಸು ಆಯೋಗವನ್ನು ರಚಿಸುತ್ತಾರೆ. ಯಾವ ವಿಧಿ ಅಂತಂದ್ರೆ 280 ಪ್ರಕಾರ. ಇದರ ರಚನೆ ಯಾವ ಥರ? ಆಯೋಗವು ಒಬ್ಬರು ಅಧ್ಯಕ್ಷರು ಮತ್ತು 4 ಜನ ಸದಸ್ಯರನ್ನು ಒಳಗೊಂಡಿರುತ್ತದೆ. ಆಯೋಗವು ಒಬ್ಬರು ಅಧ್ಯಕ್ಷರು ಮತ್ತು 4 ಜನ ಸದಸ್ಯರನ್ನು ಹೊಂದಿರ್ತದ. ಇದು ಪ್ರಮುಖವಾಗಿರ್ತಕ್ಕಂಥ ವಿಷಯ. ಇವಾಗ ನಾವು ಹಣಕಾಸು ಆಯೋಗದ ಅಧ್ಯಕ್ಷರ ಪಟ್ಟಿ ಯಾವ ರೀತಿ 1951ರಿಂದ 2026 ತನ ವೇಗವಾಗಿ ರಿವಿಷನ್ ಮಾಡ್ತಾ ಬರೋಣ. ನಿಮಗೆ ಈ ಕ್ಲಾಸ್ ಅಂತೂ ಯೂಟ್ಯೂಬ್ನಲ್ಲಿ ಬೇಕಾದಾಗ ರಿವಿಷನ್ ಮಾಡೋಕ್ಕೆ ಲಭ್ಯವಾಗ್ತದೆ. ಯಾವಾಗಾದರೂ ಟೈಮ್ ಸಿಕ್ಕಾಗ ಪದೇ ಪದೇ ಇದನ್ನು ಸ್ವಲ್ಪ ನೋಡೋದ್ರಿಂದ, ರಿವಿಷನ್ ಮಾಡೋದ್ರಿಂದ ಏನಾಗ್ತದೆ, ನಮಗೆ ವಿಷಯಗಳು ನೆನಪುಳಿತಾವ. ಓಕೆ, ಒಂದನೇ ಹಣಕಾಸು ಆಯೋಗ 1951ರಲ್ಲಿ KC ನಿಯೋಗಿಯವರ ಒಂದು ಅಧ್ಯಕ್ಷತೆಯಲ್ಲಿ, ಹಾಗೂ ನೋಡ್ರಿ ಇದರ ಅವಧಿ 1952ರಿಂದ 57ರವರೆಗೆ ಇತ್ತು. ಇದು ಒಂದನೇ ಹಣಕಾಸು ಆಯೋಗ. ಇನ್ನು ಎರಡನೇ ಹಣಕಾಸು ಆಯೋಗ 1956ರಲ್ಲಿ ಕೆ ಸಂತಾನಂರವರ ಅಧ್ಯಕ್ಷತೆಯಲ್ಲಿ 57ರಿಂದ 62ರವರೆಗೆ. ಇದರ ಅವಧಿ 57, 58, 59, 60, 61, 62, 5 ವರ್ಷ, ಮ್ಯಾಕ್ಸಿಮಮ್ 5 ವರ್ಷ. ರಾಷ್ಟ್ರಪತಿಯವರ ಇಚ್ಛೆಯ ಮೇರೆಗೆ ಕೆಲವೊಂದ್ಸಲ ಬೇಗನೂ ರಚಿಸಬಹುದು. ಮೇಲೆ ಹೇಳಿ ನನ್ನ ಪಾಯಿಂಟ್. ಭಾರತ ಸಂವಿಧಾನದ 280 ವಿಧಿಯ ಪ್ರಕಾರ 5 ವರ್ಷಗಳಿಗೊಮ್ಮೆ ಅಥವಾ ಅವಶ್ಯಕತೆ ಎನಿಸಿದರೆ ಅದಕ್ಕಿಂತ ಮುಂಚಿತವಾಗಿ ಹಣಕಾಸು ಆಯೋಗವನ್ನು ರಚಿಸಬಹುದು. ನೆನಪಿನಲ್ಲಿಟ್ಟುಕೋರಿ, ರಾಷ್ಟ್ರಪತಿಯವರು 280 ವಿಧಿಯ ಪ್ರಕಾರ. ಎರಡನೇದು ನೋಡಿವಿ. ಇನ್ನು ಮೂರನೇ ಹಣಕಾಸು ಆಯೋಗ 1960ರಲ್ಲಿ ಬರ್ತದ. AK ಚಂದ್ರ ರವರ ಒಂದು ಅಧ್ಯಕ್ಷತೆಯಲ್ಲಿ 62ರಿಂದ, ಇದರ ಅವಧಿ ನೋಡ್ರಿ 62ರಿಂದ 66ರವರೆಗೆ. 62ರಿಂದ 66, 62, 63, 64, 65, 66, 5 ವರ್ಷ ತನ ಇದನ್ನು. ಇನ್ನು ನಾಲ್ಕನೇ ಹಣಕಾಸು ಆಯೋಗ 1964ರಲ್ಲಿ ಜಾರಿಗೆ ಬರ್ತದೆ. ಡಾಕ್ಟರ್ PV ರಾಜಮನ್ನಾರ್ ರವರ ಒಂದು ಅಧ್ಯಕ್ಷತೆಯಲ್ಲಿ. ಆನಂತರ 1966ರಿಂದ 69ರವರೆಗೆ ಏನಾಗ್ತದ್ರಿ, ಇದರ ಕಾಲಾವಧಿ ಇರ್ತದ. ಇನ್ನು ನೆಕ್ಸ್ಟ್ ನೋಡೋಮು ಐದನೇ ಹಣಕಾಸು ಆಯೋಗ 1968ರಲ್ಲಿ ಮಹಾವೀರ್ ತ್ಯಾಗಿರವರ ಅಧ್ಯಕ್ಷತೆಯಲ್ಲಿ ಬರ್ತದ. 1969ರಿಂದ 74, 69, 70, 71, 72, 73, 74, 5 ವರ್ಷ ತನಕ ಇರ್ತದ. ಇನ್ನು ಆರನೇ ಹಣಕಾಸು ಆಯೋಗ 1972ರಲ್ಲಿ ಕೆ
ಬ್ರಹ್ಮಾನಂದ ರೆಡ್ಡಿ 1974ರಿಂದ 1979ರವರೆಗೆ ಇದರ ಕಾಲಾವಧಿಯನ್ನು ನಾವು ನೋಡಬಹುದು. ನೆಕ್ಸ್ಟ್ 7ನೇ ಹಣಕಾಸು ಆಯೋಗ 1977ರಲ್ಲಿ ಜಾರಿಗೆ ಬರ್ತದ. ಜೆ.ಎಂ. ಶಲತ್ ಅಂತ ಕರಿತೀವಿ. ಜೆ.ಎಂ. ಶಲತ್ ಅವರ ಅಧ್ಯಕ್ಷತೆಯಲ್ಲಿ 1979ರಿಂದ 1984ರವರೆಗೆ ಇದು ಜಾರಿಗೆಯಲ್ಲಿರ್ತದ. ಇನ್ನು 8ನೇ ಹಣಕಾಸು ಆಯೋಗ 1982ರಲ್ಲಿ ಬರ್ತದ್ರಿ. 8ನೇ ಹಣಕಾಸು ಆಯೋಗ ವೈ.ಬಿ. ಚೌಹಾಣ್ ಅಧ್ಯಕ್ಷತೆಯಲ್ಲಿ 1984ರಿಂದ 1989ರವರೆಗೆ ಅವರ ಒಂದು ಕಾಲಾವಧಿ ಅಂತ ಹೇಳಿ, ಅಂದ್ರೆ ಆ ಒಂದು ಹಣಕಾಸು ಆಯೋಗದ ಕಾಲಾವಧಿ ಅಂತ ನಾವು ಕರಿತಾ ಬರ್ತೀವಿ. ನಂತರ 9ನೇ ಹಣಕಾಸು ಆಯೋಗ 1987ರಲ್ಲಿ ಬರ್ತದ. ಎನ್.ಕೆ.ಪಿ. ಸಾಳ್ವೆರವರ ಅಧ್ಯಕ್ಷತೆಯಲ್ಲಿ 1989ರಿಂದ 95ರವರೆಗೆ ಏನಾಗತ್ರಿ ಇದು ಜಾರಿಗೆಯಲ್ಲಿ ಇರ್ತದ. ಇನ್ನು 10ನೇ ಹಣಕಾಸು ಆಯೋಗ 1992ರಲ್ಲಿ ಬರ್ತದ. ಕೆ.ಸಿ. ಪಂತ್ ಅವರ ಅಧ್ಯಕ್ಷತೆಯಲ್ಲಿ 1995ರಿಂದ 2000ರವರೆಗೆ ಇದರ ಕಾಲಾವಧಿಯನ್ನು ನಾವು ನೋಡ್ತಾ ಬರ್ತೀವಿ. ಇನ್ನು 11ನೇ ಹಣಕಾಸು ಆಯೋಗ 1998ರಲ್ಲಿ ಬರ್ತದ. ಎ.ಎಂ. ಖುಸ್ರೋರವರ ಅಧ್ಯಕ್ಷತೆಯಲ್ಲಿ 2000ರಿಂದ 2005. ಭಾಳ ಸರಳ ಐತ್ರಿ. ಒಂದು 2-3 ಸಲ ನೀವು ಒಳ್ಳೆ ರಿವಿಷನ್ ಮಾಡ್ಕೊಂಡ್ಬಿಡ್ರಿ, ಆರಾಮಾಗಿ ಇದಕ್ಕೆ ಉತ್ತರವನ್ನು ಹಾಕಬಹುದು. ಬೇಕಾದಂಗೆ ಕ್ವಶನನ್ನು ಕೇಳಿ. 12ನೇ ಹಣಕಾಸು ಆಯೋಗ 2002ರಲ್ಲಿ ಬರ್ತದ. ಡಾಕ್ಟರ್ ಸಿ ರಂಗರಾಜನ್ ರವರ ಅಧ್ಯಕ್ಷತೆಯಲ್ಲಿ 2005ರಿಂದ 2010ರವರೆಗೆ ಇದರ ಕಾಲಾವಧಿ. 13ನೇ ಹಣಕಾಸು ಆಯೋಗ 2007ರಲ್ಲಿ ಬರ್ತದ. ಡಾಕ್ಟರ್ ವಿಜಯ್ ಎಲ್ ಕೇಳ್ಕರ್ ಆಗ್ಬೇಕದು, ಟೈಪ್ ಮಿಸ್ಟೇಕ್ ಆಗೈತೆ ಮೇ ಬಿ. ವಿಜಯ್ ಎಲ್ ಕೇಳ್ಕರ್ ಅವರ ಅಧ್ಯಕ್ಷತೆಯಲ್ಲಿ 2010ರಿಂದ 2015ರವರೆಗೆ. ನೆಕ್ಸ್ಟ್ 14ನೇ ಹಣಕಾಸು ಆಯೋಗ 2013ರಲ್ಲಿ ಜಾರಿಗೆ ಬರ್ತದ. ಡಾಕ್ಟರ್ ವೈ ವೇಣುಗೋಪಾಲ್ ರೆಡ್ಡಿ ಅಧ್ಯಕ್ಷತೆಯಲ್ಲಿ 2015ರಿಂದ 2020ರವರೆಗೆ. 15ನೇ ಹಣಕಾಸು ಆಯೋಗ 2017ರಲ್ಲಿ ಬರ್ತದ. ಎನ್.ಕೆ. ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ 2020ರಿಂದ 2026ರವರೆಗೆ ಅದರ ಅವಧಿಯನ್ನು ನಾವು ನೋಡಬಹುದು. ಸದ್ಯಕ್ಕೆ ಯಾವ ಹಣಕಾಸು ಆಯೋಗ? 16ನೇ ಹಣಕಾಸು ಆಯೋಗ 2023ರಲ್ಲಿ ಡಾಕ್ಟರ್ ಅರವಿಂದ ಪನಗಾರಿಯಾ 2026ರಿಂದ 31ರವರೆಗೆ ಇದರ ಅವಧಿಯನ್ನು ನಾವು ನೋಡ್ತಾ ಬರಬಹುದು. 16ನೇ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ 2023 ಡಾಕ್ಟರ್ ಅರವಿಂದ ಪನಗಾರಿಯಾ, ಇದು ನೆನ್ಪಿಟ್ಟುಕೋರಿ ತುಂಬ ಸಲ. ಇನ್ನು 2026ರಿಂದ 31ರವರೆಗೆ ಇದರ ಅವಧಿ ಇದೆ. ನೆಕ್ಸ್ಟ್ ನೋಡೋದಾದರೆ ಮೊದಲ ಅಧ್ಯಕ್ಷರು, ಮುಖ್ಯಾಂಶಗಳಿಗೆ ಬಂದರೆ ಮೊದಲ ಅಧ್ಯಕ್ಷರು ಕೆ.ಸಿ. ನಿಯೋಗಿ, ಕ್ವಶನ್ ಆಗ್ತಕ್ಕಂಥ ಸಾಧ್ಯತೆ. ಪ್ರಸ್ತುತ ಅಧ್ಯಕ್ಷರು ಕೇಂದ್ರ ಹಣಕಾಸು ಆಯೋಗದ ಪ್ರಸ್ತುತ ಅಧ್ಯಕ್ಷರಾಗಿ ಡಾಕ್ಟರ್ ಅರವಿಂದ ಪನಗಾರಿಯಾರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದು ಸಂಕ್ಷಿಪ್ತವಾಗಿರ್ತಕ್ಕಂಥ ಹಣಕಾಸು ಆಯೋಗದ ಕುರಿತು ಕಿರು ಮಾಹಿತಿ ಅಂತ ನಾವು ನೋಡ್ಕೋಬಹುದು. ವೇಗವಾಗಿ ಇನ್ನೊಮ್ಮೆ ಇಸ್ವಿಗಳನ್ನು ನೋಡ್ಕೋದು ಬಂದ್ಬಿಡೋನು ಫಾಸ್ಟಾಗಿ. ಸಿಂಪಲ್ ರೀ. ಸ್ಥಾಪನೆಯಾದ ವರ್ಷ 1ನೇದ್ದು 51ರಾಗ ಸ್ಥಾಪನೆ ಆಗ್ತದ. 1952ರಿಂದ 57ರದ ಅವಧಿ. 2ನೇದು 56ರಾಗ ಸ್ಥಾಪನೆ ಆಗ್ತೈತಿ ಕೆ. ಸಂತಾನಮ್ರವರ ಅಧ್ಯಕ್ಷತೆಯಲ್ಲಿ, ಅವಧಿ 57ರಿಂದ 62. 3ನೇದ್ದು 60ರಲ್ಲಿ ಸ್ಥಾಪನೆ ಆಗ್ತೈತಿ ಎ.ಕೆ. ಚಂದ್ರರವರ ಅಧ್ಯಕ್ಷತೆಯಲ್ಲಿ, ಅದರ ಅವಧಿ 62ರಿಂದ 66. 4ನೇದ್ದು 1964ರಲ್ಲಿ ಸ್ಥಾಪನೆ ಆಗ್ತದ. ಡಾಕ್ಟರ್ ಪಿ.ವಿ. ರಾಜಮನ್ನಾರವರ ಅಧ್ಯಕ್ಷತೆಯಲ್ಲಿ 1966ರಿಂದ 69, ಅದರ ಅವಧಿ. 1968ರಲ್ಲಿ 5ನೇದ್ದು ಮಹಾವೀರ್ ತ್ಯಾಗಿಯವರ ಅಧ್ಯಕ್ಷತೆಯಲ್ಲಿ 69ರಿಂದ 74, ಅದರ ಕಾಲಾವಧಿ. 6ನೇ ಹಣಕಾಸು ಆಯೋಗ 72ರಲ್ಲಿ ಸ್ಥಾಪನೆ ಆಗ್ತದ. ಕೆ. ಬ್ರಹ್ಮಾನಂದ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ, ಅವಧಿ 74ರಿಂದ 79. 7ನೇ ಹಣಕಾಸು ಆಯೋಗ 1977ರಲ್ಲಿ ಅಧ್ಯಕ್ಷತೆ ಜೆ.ಎಂ. ಶಲತ್ ಅವರ ಅಧ್ಯಕ್ಷತೆಯಲ್ಲಿ 1979ರಿಂದ 84, ಕಾಲಾವಧಿ. 8ನೇ ಹಣಕಾಸು ಆಯೋಗ 82ರಲ್ಲಿ ಆರಂಭವಾಗ್ತದೆ. ವೈ.ಬಿ. ಚೌಹಾಣ್ ಅವರ ಅಧ್ಯಕ್ಷತೆಯಲ್ಲಿ, ಅದರ ಕಾಲಾವಧಿ 84ರಿಂದ 89ರವರೆಗೆ. 9ನೇ ಹಣಕಾಸು ಆಯೋಗ 87ರಲ್ಲಿ ಆರಂಭ ಆಗ್ತದೆ. ಎನ್.ಕೆ.ಪಿ. ಸಾಲ್ವೆಯವರ ಅಧ್ಯಕ್ಷತೆಯಲ್ಲಿ 1989ರಿಂದ 95ರವರೆಗೆ ಅದರ ಅವಧಿಯನ್ನು ನೋಡ್ಕೊಂಡು ಬರ್ತೀವಿ. 10ನೇ ಹಣಕಾಸು ಆಯೋಗ 92ರಲ್ಲಿ ಆರಂಭ ಆಗ್ತದೆ. ಕೆ.ಸಿ. ಪಂತ್ ಅವರ ಅಧ್ಯಕ್ಷತೆಯಲ್ಲಿ 95ರಿಂದ 2000ರವರೆಗೆ. 11ನೇ ಹಣಕಾಸು ಆಯೋಗ 98ರಲ್ಲಿ ಆರಂಭ ಆಗ್ತದೆ. ಎ.ಎಂ. ಖುಸ್ರೋರವರ ಅಧ್ಯಕ್ಷತೆಯಲ್ಲಿ 2000ರಿಂದ 2005ರವರೆಗೆ. 12ನೇ ಹಣಕಾಸು ಆಯೋಗ
2002ರಲ್ಲಿ ಬರ್ತದ. ಡಾಕ್ಟರ್ ಸಿ ರಂಗರಾಜ್ರವರ ಅಧ್ಯಕ್ಷತೆಯಲ್ಲಿ 2005ರಿಂದ 2010ರವರೆಗೆ 13ನೇ ಹಣಕಾಸು ಆಯೋಗ 2007ರಾಗ ಬರ್ತದ. ಡಾಕ್ಟರ್ ವಿಜಯ್ ಎಲ್ ಕೇಳ್ಕರ್ ಅವರ ಅಧ್ಯಕ್ಷತೆಯಲ್ಲಿ 2010ರಿಂದ 15ರವರೆಗೆ 14ನೇ ಹಣಕಾಸು ಆಯೋಗ 2013ರಾಗ ಬರ್ತದ. ಡಾಕ್ಟರ್ ವೈ ವೇಣುಗೋಪಾಲ್ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ 2015ರಿಂದ 2020ರವರೆಗೆ ಕಾರ್ಯನಿರ್ವಹಿಸ್ತದ. 15ನೇ ಹಣಕಾಸು ಆಯೋಗ 2017ರಾಗ ಬರ್ತದ. ಎನ್ ಕೆ ಸಿಂಗ್ ರವರ ಅಧ್ಯಕ್ಷತೆಯಲ್ಲಿ 2020ರಿಂದ ಅದರ ಕಾಲಾವಧಿ 26ರವರೆಗೆ. 16ನೇ ಹಣಕಾಸು ಆಯೋಗ 23ರಾಗ ಬರ್ತೈತಿ. ಡಾಕ್ಟರ್ ಅರವಿಂದ್ ಪನಗಾರಿಯಾರವರು ಕಾರ್ಯನಿರ್ವಹಿಸಕತ್ತಾರ. 26ರಿಂದ 31ರವರೆಗೆ ಅದರ ಅವಧಿ ಇದೆ ನೋಡ್ರಿ. ಹೀಗೆ ನಾವು ಒಂದು ಟಾಪಿಕ್ ಅಥವಾ ಯಾವ ಕಾಂಪಿಟೇಟಿವ್ ಎಕ್ಸಾಮನ್ನು ಓದು ಮುಂದೆ ಒಂದು ಪ್ರಶ್ನೆ ಕೇಳೋಣಪ್ಪ ಅಂದ್ರೆ ಆ ಒಂದು ಟಾಪಿಕ್ನ ಬಗ್ಗೆ ಮಾಹಿತಿಯನ್ನು ನಾವು ಕಲೆ ಹಾಕಿಬಿಟ್ವಿ ಅಂತಂದ್ರೆ ಮುಂಬರ್ತಕ್ಕಂಥ ಪರೀಕ್ಷೆಯಲ್ಲಿ ಯಾವುದೇ ಥರ ಕ್ವಶನ್ ಕೇಳಿ ಆ ಟಾಪಿಕ್ ಮೇಲೆ ನಮಗೆ ಉತ್ತರ ಹಾಕಲು ಸರಳ ಆಗ್ಬಿಡ್ತದೆ. ಬೇಕಾದಂಥ ಎಕ್ಸಾಮ್ ಬರೀರಿ, ಸಾಮಾನ್ಯ ಅಧ್ಯಯನ ಅಂತ ನೀವು ಫೇಸ್ ಮಾಡಲೇಬೇಕು. ನೀವು ಕೆ ಎಸ್ ಬರೀರಿ, PSI ಬರೀರಿ, PC ಬರೀರಿ, ಸಿವಿಲ್ PC ಬರೀರಿ, ಆಮೇಲೆ ಡಿ ಆರ್ ಬರೀರಿ, ತದನಂತರ GPSTR, HSTR, TET ಬೇಕಾದಂಥ ಎಕ್ಸಾಮನ್ನು ಬರೀರಿ. ಅಲ್ಲಿ ಇಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳ ಮೇಲೆ ಕ್ವಶನ್ ಕೇಳ್ತಾನೆ. ತುಂಬ ಇನ್ನೂ ಭಾಳ ಐತ್ರಿ. ಒಂದೊಂದಾಗಿ ಪ್ರತಿದಿನ ಅಂತೂ ಒಂದು ಟಾಪಿಕನ್ನು ನಾವು ಡಿಸ್ಕಷನ್ ಮಾಡೋಣ. ಎಷ್ಟು ಜನ ನೋಡ್ತೀರ ಅಂತ ನನಗೆ ಮುಖ್ಯವಲ್ಲ, ಎಷ್ಟು ಜನ ಕೇಳ್ತೀರಂತ ಅದು ಅಲ್ಲ. ಯಾರಿಗೆ ಬೇಕಾಗಿತ್ತಲ್ಲ ಆ ಕ್ಲಾಸ್ ಅವರಿಗೆ ಮುಟ್ಟಿದ್ರೆ ಸಾಕು. ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಜನ ಸ್ಪರ್ಧಾರ್ಥಿಗಳು ಎಕ್ಸಾಮನ್ನು ಬರೀತಿರ್ತಾರೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಜನರಿಗೆ ಅನುಕೂಲಕರ ಆದರೂ ಈ ಒಂದು ಕ್ಲಾಸ್ಗಳು ಅಲ್ಲಿ ಸಾರ್ಥಕತೆಯನ್ನು ಪಡ್ಕೋತಾವ. ಹೌದಾ? ಎಸ್, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಮತ್ತೊಮ್ಮೆ ನಾಳೆಗೆ ಒಂದು ಹೊಸ ವಿಷಯದೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ ಮತ್ತು ಧನ್ಯವಾದಗಳು.